ನಮಸ್ಕಾರ ವಿದ್ಯಾರ್ಥಿಗಳೇ, ಅಭ್ಯರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. 2026ನೇ ಸಾಲಿನಲ್ಲಿ KCETಯ ನೀಟ್ಗೆ ಸಂಬಂಧಿಸಿದಂತೆ ಇವತ್ತು ತಾರೀಕು ನೋಡಿ 1/8/2026. ಸೊ ಇವತ್ತು ಏನು ಅಪ್ಡೇಟ್ ಆಗಿದೆ ಅದರ ಬಗ್ಗೆ ನಾನು ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನಮ್ಮ ಚಿಕ್ಕ ಪುಟ್ಟ ಒಂದು ಮಾಹಿತಿಗಳು ನಿಮಗೆ ಇಷ್ಟ ಅನಿಸಿದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಕೂಡ ಮಾಡೋದನ್ನು ಮರಿಬೇಡಿ. ನೋಡಿ, ಇವತ್ತಿನ ಅಪ್ಡೇಟ್ ಏನಾಗಿದೆ ಅಂತ ಹೇಳೋದಾದರೆ 2026ನೇ ಸಾಲಿನ ನೀಟ್ ಕೋರ್ಸ್ಗಳ ದಾಖಲಾತಿ ಪರಿಶೀಲನೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಏನು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಯಾರಿಗೆ ಪರಿಶೀಲನೆ ಅಗತ್ಯವಿದೆ ಅಂತೇಳಿ, ಯಾರಿಗೆ ರಿಕ್ವೈರ್ಮೆಂಟ್, ಯಾರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋಗಬೇಕು ಅಂತ ನೋಡ್ರಿ. ಒಂದನೇದು, ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಂಡಿರುವ ಅಭ್ಯರ್ಥಿಗಳಿಗೆ ಪರಿಶೀಲನೆ ಅಗತ್ಯವಿಲ್ಲ. ಆಲ್ರೆಡಿ ನೀವೇನಾದರೂ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಂಡಿದ್ರೆ ನಿಮಗಿದು ಅಗತ್ಯವಿಲ್ಲ. ನೀಟ್ ರೋಲ್ ನಂಬರ್ ಎಂಟ್ರಿ ಮಾಡಿದ ನಂತರ ಮತ್ತೊಮ್ಮೆ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಳ್ಳುವುದು. ನೋಡಿರಿ, ಇದು ಯಾರಿಗೆ ಅಗತ್ಯವಿಲ್ಲ ಅಂತಂದ್ರೆ ಆಲ್ರೆಡಿ ನೀವು ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಿದ್ದೀರಿ ಅಂದರೆ ನಿಮ್ಗೆ ಅಗತ್ಯವಿಲ್ಲ. ಅದ್ರ ಜೊತೆಗೆ ನೀವು ನೀಟ್ ರೋಲ್ ನಂಬರನ್ನು ಅಪ್ಡೇಟ್ ಮಾಡಿಕೊಂಡು ಡೌನ್ಲೋಡ್ ಮಾಡಿಕೊಳ್ಳೋದು ಇದು ಅನಿವಾರ್ಯತೆ. ಆಮೇಲೆ ಎರಡನೇದು, ಹೊಸದಾಗಿ ನೋಂದಣಿ ಮಾಡಿದ ಯಾವುದೇ ಮೀಸಲಾತಿ ಕ್ಲೈಮ್ ಮಾಡದಿರುವ ಅಭ್ಯರ್ಥಿಗಳು ಪರಿಶೀಲನೆ ಅಗತ್ಯವಿಲ್ಲ. ಓಕೆ, ನೋಡಿ, ಯಾರಂದರೆ ಹೊಸದಾಗಿ ನೋಂದಣಿ ಮಾಡಿಕೊಂಡು ಯಾವುದೇ ಮೀಸಲಾತಿ ಕ್ಲೈಮ್ ಮಾಡದಿರುವ, ಅಂದರೆ ನಮಗೆ ಮೀಸಲಾತಿ ಯಾವುದು ಬೇಡ್ರಿ, ಜನರಲ್ ಮೆರಿಟ್ನಾಗ ಅದೇವೆ ಅನ್ನೋರು ಇಲ್ಲಿ ಅವಶ್ಯಕತೆ ಇಲ್ಲ. ಸ್ಪೆಷಲ್ ಕ್ಲೈಮ್ ಮಾಡುವಂಥ ಅಭ್ಯರ್ಥಿಗಳು ಯಾರೂ ಇಲ್ಲ ಅಂದರೆ ಅದಕ್ಕೆ ಅವಶ್ಯಕತೆ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಆಮೇಲೆ ಯಾರಿಗೆ ದಾಖಲಾತಿ ಕಡ್ಡಾಯ ಅನ್ವಯವಾಗುತ್ತೆ, 2026ನೇ ಸಾಲಿನಲ್ಲಿ ಅರ್ಹತೆ ಪಡೆದು, ಅಂದರೆ ನೀಟಲ್ಲಿ ಅರ್ಹತೆ ಪಡೆದು ಕಡ್ಡಾಯವಾಗಿ KEನಲ್ಲಿ ನೋಂದಣಿ ಮಾಡಿ ನೀಟ್ ರೋಲ್ ನಂಬರನ್ನು ಎಂಟ್ರಿ ಮಾಡಿದ KE ಅರ್ಜಿ ನಮೂನೆಯಲ್ಲಿ ಕೋಷ್ಟಕದಲ್ಲಿ ವಿವರಗಳನ್ನು ಪೂರೈಸಿದ ಮಾತ್ರ ಅಭ್ಯರ್ಥಿಗಳಿಗೆ, ಅಂದರೆ ಈ ಒಂದು ಡಬ್ಬಿ ಒಳಗಡೆ ಒಂದು ಮಾಹಿತಿಗಳನ್ನು ಕೊಟ್ಟರು. ಯಾವ ಅಭ್ಯರ್ಥಿಗಳು ಈಗಾಗಲೇ ರೋಲ್ ನಂಬರ್ ಎಂಟ್ರಿ ಮಾಡಿ ಅಪ್ಲಿಕೇಶನ್ ಹಾಕಿರಿ, ಅರ್ಹತೆ ಪಡ್ಕೊಂಡಿರಿ, ಅವ್ರುಗಳಿಗೆ ಒಂದೇದೇನೆಂದರೆ NRI ವಾರ್ಡ್ ಇರ್ಬೋದು, NRI ಫಾರಿನ್ ನ್ಯಾಷನಲ್ಸ್ ಕ್ಲೈಮ್ ಅಭ್ಯರ್ಥಿಗಳು ಅವ್ರು ಹೋಗಬೇಕು KEಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್. ಎರಡನೇದು, CET 2026ಕ್ಕೆ ನೋಂದಣಿ ಮಾಡಿ ಪರಿಶೀಲನೆ ಸ್ಲಿಪ್, ಅಂದರೆ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಳ್ಳದಿರುವ ಅಭ್ಯರ್ಥಿಗಳು, ಉದಾಹರಣೆಗೆ ಕನ್ನಡ, ಗ್ರಾಮೀಣ, ಭಾಷಾ, ಧಾರ್ಮಿಕ, ಅಲ್ಪಸಂಖ್ಯಾತರ ಕ್ಲೈಮ್ ಮಾಡಿರೋ ಅಭ್ಯರ್ಥಿಗಳು. ನೋಡಿರಿ, ಇನ್ನೂವರೆಗೆ ನೀವು ವೆರಿಫಿಕೇಷನ್ ಸ್ಲಿಪ್ ನಿಮ್ಗೆ ಡೌನ್ಲೋಡ್ ಆಗಿಲ್ಲ, ಮಾಡಿಕೊಂಡಿಲ್ಲ, ಅಂಥವ್ರುಗಳು ಹೋಗಬೇಕು. ಆಮೇಲೆ ಹೊಸದಾಗಿ ನೋಂದಣಿ ಮಾಡಿ ಕನ್ನಡ, ಗ್ರಾಮೀಣ, ಭಾಷೆ, ಧಾರ್ಮಿಕ, ಅಲ್ಪಸಂಖ್ಯಾತ ಕ್ಲೈಮ್ ಮಾಡಿರೋ ಅಭ್ಯರ್ಥಿಗಳು ಹೊಸ ಅಪ್ಲಿಕೇಶನ್ ಹಾಕಿ ಇವೆಲ್ಲವನ್ನು ಅಪ್ಲೈ ಮಾಡಿರುವಂಥ ಅಭ್ಯರ್ಥಿಗಳು ಹೋಗಬೇಕು. ಆಮೇಲೆ ಜಾನ್ಸ್ ಮೆಡಿಕಲ್ ಕಾಲೇಜ್ ಬೆಂಗಳೂರು, ಇವರು ಕೆಟಗರಿ 2 to 8 ತನಕ, 2ರಿಂದ 8 ತನಕ ಕ್ಲೈಮ್ಗಳನ್ನು ಮಾಡಿರೋ ಅಭ್ಯರ್ಥಿಗಳು ಪರಿಶೀಲನೆಗೆ ಹಾಜರಾಗಬೇಕು. ಎಲ್ಲಿ ಹಾಜರಾಗಬೇಕು ರೀ? ಇವ್ರು ನೋಡಿರಿ, ಇವರು ಇಲ್ಲಿ ಹೋಗಬೇಕು. ಮೆಡಿಕಲ್ ಕಾಲೇಜು ಕೌನ್ಸಿಲ್, ರೂಮ್ ನಂಬರ್ 1st ಫ್ಲೋರ್, ಸೇಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್, ಕೋರಮಂಗಲ, ಬೆಂಗಳೂರಿಗೆ ಇಲ್ಲಿ ಹೋಗಬೇಕು. ಅದೇ ರೀತಿಯಾಗಿ ರಿಮೈನಿಂಗ್ ಇದ್ದವರು, ಈ ಭಾಗದವರು KE ಮಲ್ಲೇಶ್ವರಂ KEಗೆ ಹೋಗಿ ಆಫೀಸಿಗೆ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೋಬೇಕು. ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಲಿಕ್ಕೆ ಎಲ್ಲ ದಾಖಲಾತಿಗಳನ್ನ ಅಭ್ಯರ್ಥಿಗಳು ಖುದ್ದಾಗಿ ಬರಬೇಕು. ಅವರ ಪರವಾಗಿ ಬೇರೆ ಯಾರು ಬರುವಂಗಿಲ್ಲ. ಆಮೇಲೆ ಪರಿಶೀಲನೆ ಸಲ್ಲಿಸಿದ ಮೂಲ ದಾಖಲಾತಿಗಳೊಂದಿಗೆ 17/1/2026 ಮಾಹಿತಿಯನ್ನು ಓದಿಕೊಂಡು ಬರಬೇಕು. ಅದ್ರ ಜೊತೆಗೆ ಪರಿಶೀಲನೆ ಹಾಜರ ಅಭ್ಯರ್ಥಿಗಳು 7ರಿಂದ 2ನೇ ತಾರೀಕಿಂದ ಸ್ಲಾಟ್ ಬುಕ್ಕಿಂಗ್ ಮಾಡಿಕೊಂಡು ದಿನಾಂಕವನ್ನು ಹಾಜರಾಗಬೇಕು. 8ರಿಂದ 8ನೇ ತಾರೀಕು ತನಕ, 4ರಿಂದ 8ನೇ ತಾರೀಕು ತನಕ ಅವಕಾಶವನ್ನು ಕೊಟ್ಟಿದ್ದಾರೆ. ನೀವು ಹೋಗಿ ಅಲ್ಲಿ ಏನು ಮಾಡಬೇಕಂದ್ರೆ 4ರಿಂದ 8ನೇ ತಾರೀಕು ತನಕ ಸ್ಲಾಟ್ ಬುಕ್ಕಿಂಗ್ ಮಾಡ್ಕೊಂಡು ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋಗಬೇಕು ಅಂತ.